Hello friends, once again welcome back to my channel. Today we are going to explain and solve the question answers from the chapter A Square and a Cube. It's a continuation video. In my previous video I have already completed pages 1 to 10. Now we need to solve, wait let me open, yes, we need to solve the exercise related to what we have learned so far. Many people have liked my maths and science videos. Thanks for your support and love. May it always stay with me. ಫ್ರೆಂಡ್ಸ್, ಈ ದಿನ ನಾವು 8ನೇ ತರಗತಿಯ ಗಣಿತ ಪ್ರಕಾಶದ ಈ ಒಂದು ವರ್ಗ ಮತ್ತು ಘನಕ್ಕೆ ಸಂಬಂಧ ಪ್ರಶ್ನೋತ್ತರಗಳನ್ನು ನೋಡೋಣ. ಇಲ್ಲಿಯವರೆಗೆ 1 to 10 ಪೇಜಸ್ ಮುಗಿದಿದೆ. ಸೊ ಬನ್ನಿ ಫಿಗರ್ ಇಟ್ ಔಟ್ ಅನ್ನು ನೋಡೋಣ. ಓಕೆ, ಲೆಟ್ ಸ್ಟಾರ್ಟ್. Figure it out. It is in the page number 1. The first question is, which of the following numbers are not perfect squares? ಇಲ್ಲಿ ಕೊಟ್ಟಿದ್ದಾರೆ ಏನಂತ ಹೇಳಿಬಿಟ್ಟು ಅಂತಂದ್ರೆ, ಇಲ್ಲಿ ಒಂದು 4 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. 2032, 2048, 1027, 1089 ಯಾವುವು ಪೂರ್ಣ ವರ್ಗ ಸಂಖ್ಯೆಗಳಲ್ಲ, ಯಾವುದಲ್ಲ ಅಂತ ಹೇಳಿದ್ದಾರೆ. ಸೊ ಮೊದಲನೇ ಕ್ವಶನಿಗೆ ಆನ್ಸರು. ಸೊ ಇಲ್ಲಿ ಬರೀ ನಾನು ಸೊಲ್ಯೂಷನ್ ಬರಿತೀನಿ. ಸೊ ನಮಗೆ ಗೊತ್ತುಂಟು ಏನಪ್ಪ ಅಂತಂದರೆ, ದ ನಂಬರ್ಸ್ ವಿಚ್ ಆರ್ ಎಂಡ್ಸ್ ವಿತ್ ದ 2, 3, 7, 8 ದೇ ಆರ್ ನಾಟ್ ಪರ್ಫೆಕ್ಟ್ ಸ್ಕ್ವೇರ್ ಅಲ್ವಾ. ಸೊ ನಾವು ಆಲ್ರೆಡಿ ಈ ಒಂದು ಲೆಸನಲ್ಲಿ ಕಲ್ತಿದ್ದೀವಿ ಯಾವ್ಯಾವ ಸಂಖ್ಯೆಗಳು 2, 3, 7, 8ರಿಂದ ಎಂಡ್ ಆಗುತ್ತೋ ಅವು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಸೊ ಮೊದಲನೇದು ನೋಡಿ 2 ಇಂದ ಎಂಡ್ ಆಗಿದೆ. ಸೊ it is not perfect square. Which one? 2032. And the second number is 2048. Idu saha, this number is also ended with the 8. Then it's also not perfect square. Then 1027. It's also not perfect square because 7 is also there in the box. Alva? So, ee ಮೂರು ಸಹ perfect square ಗಳಲ್ಲ. ಇಷ್ಟನ್ನು ಬರೆದ್ರೆ ಆಯಿತು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 2, ದಟ್ ಈಸ್ ವಿಚ್ ಒನ್ ಅಮಾಂಗ್ 64 ಸ್ಕ್ವೇರ್, 108 ಸ್ಕ್ವೇರ್, 292 ಸ್ಕ್ವೇರ್, 36 ಸ್ಕ್ವೇರ್ ಹ್ಯಾಸ್ ಲಾಸ್ಟ್ ಡಿಜಿಟ್ 4. ಓಕೆ, ಇಲ್ಲಿ ಸೆಕೆಂಡ್ನೇ ಕ್ವಶನಲ್ಲಿ ಏನು ಹೇಳ್ತಾ ಇದೆ ಅಂತ, ಸೊ ಈ ಎಲ್ಲ ನಂಬರ್ಸ್ಗಳಲ್ಲಿ ಯಾವ ಒಂದು ಸಂಖ್ಯೆಯ ಕೊನೆ ಅಂದರೆ ಬಿಡಿ ಸ್ಥಾನದಲ್ಲಿ ಅಂಕೆ 4 ಹೊಂದಿದೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ನಮಗೆ ನಾವು ಒಂದು ಎಕ್ಸ್ಪ್ಲೇನ್ ಮಾಡ್ತಾ ಇರುವಾಗ ಈ ಪ್ರಾಪರ್ಟಿ ನೆನಪಿದೆ ನಮಗೆ ಏನಂತ ಹೇಳಿಬಿಟ್ಟು ಅಂತ ಅಂದರೆ, 2 ಮತ್ತೆ ಇಲ್ಲಿ ಕಾಣಿಸ್ತಿದೆಯಲ್ವಾ, 1 ಮತ್ತು 9 ಎಂಡ್ ವಿತ್ ದ 1, 2 ಮತ್ತು 8 ಅಲ್ಲಿ. ಸೊ ಒಂದು ವೇಳೆ ಲಾಸ್ಟ್ ಒನ್ಸ್ ಪ್ಲೇಸಲ್ಲಿ 2 ಮತ್ತು 8 ಇದ್ದರೆ ವಿಲ್ ಗೆಟ್ ದ 4 ಅಂತ ಹೇಳಿ ನಾವು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ವಿ. 2 or 8 ದೆನ್ ವಿಲ್ ಗೆಟ್ ದ 4 ಅಂತ ಹೇಳಿಬಿಟ್ಟು ನಮಗೆ ರೂಲ್ಸ್ ಗೊತ್ತಿದೆ. ಸೊ ಇಲ್ಲ ಅದನ್ನು ನೋಡಿ ಏನಂತ ಹೇಳಿಬಿಟ್ಟು 64 ಸ್ಕ್ವೇರ್ ನಮಗೆ ಏನಿರಬೇಕು, ಲಾಸ್ಟಲ್ಲಿ 2 or 8 ಇದ್ದರೆ ವಿಲ್ ಗೆಟ್ 4 ಇನ್ ದ ಒನ್ಸ್ ಪೊಸಿಷನ್ ಅಲ್ವಾ. ಸೊ ಇಲ್ಲಿ 2 ಇದೆಯಾ ಒನ್ಸ್ ಪೊಸಿಷನ್, ಇಲ್ಲ 8 ಇದೆ. ಸೊ ದೆನ್ 108 ಸ್ಕ್ವೇರ್, ದೆನ್ 292 ಎಲ್ಲಿ 2 ಇದೆ ಒನ್ಸ್ ಪೊಸಿಷನ್ಲಿ, 292 ಸ್ಕ್ವೇರ್. ಓಕೆ, ಮತ್ತು 36 ಅಲ್ಲಿ 6 ಇದೆ. ಸೊ ಹ್ಯಾಸ್ ಲಾಸ್ಟ್ ಡಿಜಿಟ್ 4. ದೀಸ್ 2 ನಂಬರ್ಸ್ 108 ಸ್ಕ್ವೇರ್ ಆ್ಯಂಡ್ 292 ಸ್ಕ್ವೇರ್ ಆರ್ ಹ್ಯಾವ್ ದ ಲಾಸ್ಟ್ ಡಿಜಿಟ್ 4. ನೀವು ಮಾಡಿ ನೋಡಿದ್ರೂ ಸಹ ನಿಮಗೆ ಆ ಒಂದು ಸ್ಕ್ವೇರ್ ನಂಬರಲ್ಲಿ ಲಾಸ್ಟ್ ಡಿಜಿಟ್ 4 ಬರುತ್ತೆ. ಓಕೆ, ದ ಆನ್ಸರ್ ಇಸ್ ದಿಸ್ ಒನ್. ಫೈನ್. ಥರ್ಡ್ ಕ್ವಶನ್ ಏನಿದೆ, ಗಿವನ್ 125 square is equal to this much, 15,625. What is the value of 126 square? Okay, next square. ಸೊ ಇಲ್ಲಿ ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಫೈನ್, ಇಲ್ಲಿ ಕರೆಕ್ಟಾಗಿ ಒಂದು ರೂಲ್ಸು ನೆನಪು ಮಾಡ್ಕೊಳ್ಳಿ. ಏನಪ್ಪ ಅಂತಂದರೆ, ನಾವು ಸ್ಕ್ವೇರ್ನ ಯಾವ ರೀತಿಯಾಗಿ ಪರ್ಫೆಕ್ಟ್ ಸ್ಕ್ವೇರನ್ನು ಯಾವ ರೀತಿ ತೊಗೊಳ್ತಿದ್ವಿ, ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸನ್ನು ಆ್ಯಡ್ ಮಾಡಿ ಅಥವಾ ಕಾನ್ಸಿಕ್ಯೂಟಿವ್ ಆ್ಯಡ್ ನಂಬರ್ಸನ್ನು ಲೆಸ್ ಮಾಡಿ ತೊಗೊಳ್ತಾ ಇದ್ವಿ ಅಲ್ವಾ. ಸೊ ಅದನ್ನು ನಾವು ಆಲ್ರೆಡಿ ಮಾಡಿದ್ದೀವಿ ಹಿಂದಿನ ಪೇಜಸಲ್ಲಿ. ಸೊ ಕಾನ್ಸಿಕ್ಯೂಟಿವ್ ಆ್ಯಡ್ ನಂಬರ್ಸು ಅಂತ ಅಂದರೆ ಇಲ್ಲಿ ಸೊಲ್ಯೂಷನನ್ನು ಬರಿತಾ ಇದ್ದೀನಿ. ಸೊ 125 they have already given this one. 125 odd number
125 ಆಡ್ ನಂಬರ್ ಇದೆಯಲ್ವಾ, ಅದು ಆ್ಯಡ್ ಮಾಡಿದ ಮೇಲೆ ನಮಗೆ 15625 ಸಿಕ್ಕಿದೆ. ಓಕೆ, 125 ಎಷ್ಟು ಆಡ್ ನಂಬರ್ಸು 1 3 5 7 ಅಂತಹ 125 ಬೆಸ ಸಂಖ್ಯೆಗಳನ್ನು ನಾವು ಆ್ಯಡ್ ಮಾಡಿದ್ಮೇಲೆ ವಿಲ್ ಗೆಟ್ ದಿಸ್ ನಂಬರ್. ಹಾಗಾದರೆ ದೆನ್ 126 ಯಾವುದು ಅಂತ ಹೇಳಿಬಿಟ್ಟು ಕೇಳಿದ್ದಾರೆ. ಓಕೆ, ಸೊ ನಮಗೆ ಗೊತ್ತುಂಟು ಪೇಜ್ ನಂಬರ್ 6 ನಾವು ಆಲ್ರೆಡಿ ಎಲ್ಲಿ ತೋರಿಸ್ತೀನಿ, ಎಲ್ಲಿದೆ, ಪೇಜ್ ನಂಬರ್ 6 ಒಂದು ಜನರಲ್ ರೂಲ್ ಇದೆ, ದಟ್ ಇಸ್ 2n-1. ಅದನ್ನೇ ಬಳಸ್ಕೊಂಡು ಈ ಒಂದು ಪ್ರಾಬ್ಲಮನ್ನು ಮಾಡ್ತಿದ್ದೀನಿ. ಹೇಗೆ ಅಂತ ಅಂದರೆ ಇಲ್ಲಿ ನೋಡಿ, ಒಂದು ಜನರಲ್ ರೂಲ್ ಇದೆಯಲ್ವಾ, 2n-1. ಸೊ ಇದನ್ನು ಯೂಸ್ ಮಾಡಿಕೊಂಡು ಪ್ರಾಬ್ಲಮನ್ನು ಮಾಡೋಣ. ಸೊ ಬನ್ನಿ ನೋಡೋಣ. 2n ಎಷ್ಟಿದೆ, 126 ಅಲ್ವಾ, 126 -1. ಓಕೆ, 252 -1 ದಟ್ ಈಸ್ 251. ಫೈನ್. ಈಗ 126 ಸ್ಕ್ವೇರ್ ಆಗಬೇಕು ಅಂತ ಅಂದರೆ ಇದು ಕಾನ್ಸಿಕ್ಯೂಟಿವ್ ನಂಬರ್ 115,625ಗೆ 215 ಅಲ್ಲೂ ಸಹ ನಾವು ಒಂದು ಇದೇ ರೀತಿಯಾದಂತಹ ಒಂದು ಪ್ರಾಬ್ಲಮನ್ನು ಸಹ ಇದೇ ಮೆಥಡಲ್ಲಿ ಸಾಲ್ವ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ವಿಲ್ ಗೆಟ್ 15,876. ನೆನಪಿರಲಿ, ಈ ರೂಲ್ಸು ಕಾನ್ಸಿಕ್ಯೂಟಿವ್ ನಂಬರ್ಸ್ ಇದ್ದರೆ ಅಷ್ಟೇ ಯೂಸ್ ಆಗುತ್ತೆ. ಸೊ 125 126 ಹಾಗಾಗ್ಬಿಟ್ಟು ನಾವು ಈ ಒಂದು ರೂಲನ್ನು ಯೂಸ್ ಮಾಡಿದ್ದೀವಿ. ಸೊ ದ ಆನ್ಸರ್ ಈಸ್ 120 625 ಪ್ಲಸ್ 251 ಇಲ್ಲಿದೆ, ಆಪ್ಷನ್ ನಂಬರ್ 4. ಓಕೆ, ಆಪ್ಷನ್ ನಂಬರ್ 4 ದ ಆನ್ಸರ್. ನೆಕ್ಸ್ಟ್ ಕ್ವಶನ್. ಫೈಂಡ್ ದ ಲೆಂತ್ ಆಫ್ ದ ಸೈಡ್ ಆಫ್ ಎ ಸ್ಕ್ವೇರ್ whose area is 441 meter square. Okay, fine. Next, fourth one, solution. Area of the square is given here, that is area of the square is equal to 441 meter square. ನಮಗೆ ಒಂದು ಚೌಕದ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ. ಸೊ ಹಾಗಾದರೆ ಚೌಕದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಏನು? ಏರಿಯಾ ಆಫ್ ದ ಸ್ಕ್ವೇರ್ is equal to side into side. Okay, then so area of the square is given 441, side we don't know, side square. Okay, so ನಮಗೆ ನೆನಪಿದೆ ಏನಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, 30ರವರೆಗೆ ಸ್ಕ್ವೇರ್ನ ಚಾರ್ಟನ್ನು ಕಲ್ತು ಬಿಡಬೇಕು ಅಂತ ಹೇಳ್ಬಿಟ್ಟು. ಓಕೆ, ಒಂದು ವೇಳೆ ಈ ಸ್ಕ್ವೇರನ್ನು ನಾವು ರಿಮೂವ್ ಮಾಡಿದ್ರೆ ಇಲ್ಲಿ ರೂಟ್ ಆಗುತ್ತೆ ಅಲ್ವಾ, ದೆನ್ ಸೈಡ್. ಸೊ 441 ಯಾವುದ್ರದ್ದು? 21 ಸ್ಕ್ವೇರ್ ರೂಟ್. ಓಕೆ, ದೆನ್ ಸೈಡ್ ಆಫ್ ದ ಸ್ಕ್ವೇರ್ ಈಸ್ 21 ಮೀಟರ್. ನೆನಪಿರಲಿ, ಇಲ್ಲಿ ಸ್ಕ್ವೇರ್ ಹೋಯಿತು ಅಂತ ಅಂದರೆ ಅದು ರೂಟ್ ಆಗುತ್ತೆ, ಇಲ್ಲಿ ಈ ಕಡೆ ರೂಟ್ ಆಗುತ್ತೆ ಅನ್ನೋದನ್ನು ನಾವು ಆಲ್ರೆಡಿ ಕಲ್ತಿದ್ದೀವಿ. ಸೊ ದೆನ್ ಸೈಡ್ ಆಫ್ ದ ಸ್ಕ್ವೇರ್ ಇಸ್ 21 ಮೀಟರ್. ದ ಆನ್ಸರ್ ಇಸ್ 21 ಮೀಟರ್. ಓಕೆ, ಫೈನ್. Next question. Fifth one. Find the smallest square number that is divisible by each of the following number 4, 9, 10. ಓಹೋ, ಒಂದೊಂದೇ ನಂಬರ್ ಅಂತೂ ಹುಡುಕೋಕ್ಕಾಗಲ್ಲ. ಸ್ಮಾಲೆಸ್ಟ್ ಕೇಳ್ತಾ ಇದ್ದಾನೆ. ಸ್ಮಾಲೆಸ್ಟ್ ಸ್ಕ್ವೇರ್ ನಂಬರ್ ದಟ್ ಇಸ್ ಡಿವಿಸಿಬಲ್ ಬೈ 4, 9, 10 ಅಂದ ತಕ್ಷಣ ನಾವೇನು ಮಾಡಬೇಕಪ್ಪ ಅಂತ ಅಂದರೆ ಇಲ್ಲಿ ಸೊಲ್ಯೂಷನಲ್ಲಿ ವಿ ಹ್ಯಾವ್ ಟು ಟೇಕ್ ದ LCM ಆಫ್ 4, 9, 10. 2 2s are 4, 9 remain constant, then 2 5s are 10. Again 2 1s are 9 5, then 3 1s are 3 3s are, then 5, again 3 1s are 5, 5 1s are. Okay, now we have to multiply all those things. Before we going to multiply, you should remember one thing, that is ಇಲ್ಲಿ ನಾವು ಜೋಡಿ ಮಾಡಬೇಕು. ಏನು? 2 2 ಜೋಡಿ ಆಗಲೇಬೇಕು. ಇಲ್ಲಿ ಸ್ಕ್ವೇರ್ ಒಂದು ಪಾಠದಲ್ಲಿರೋದ್ರಿಂದ ಇಲ್ಲ ಡೈರೆಕ್ಟ್ LCM ಅಂತಂದರೆ ನಾವು ಡೈರೆಕ್ಟಾಗಿ ತೊಗೊಳ್ತಾ ಇದ್ವಿ. ಸೊ ಇಲ್ಲಿ ನೋಡೋಣ, ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ ಅಂತಂದರೆ 2 2s are 4, ಇಟ್ಸ್ 180. ಓಕೆ, ಇಲ್ಲಿ ನಾವು ಪೇರ್ ಮಾಡಬೇಕು. ಮೇನ್ ಫಸ್ಟ್ ರೂಲ್ಸ್ ಏನಪ್ಪ ಅಂತಂದರೆ ಇಲ್ಲಿ ಪೇರ್ ಆಗಿದೆ, ಇದು ಬಟ್ 5 ಪೇರ್ ಆಗಿಲ್ಲ. ಸೊ 5 ಹ್ಯಾಸ್ ನೋ ಪೇರ್. ಓಕೆ, ವಿ ಹ್ಯಾವ್ ಟು 5
in the 180. So as to make the smallest square number, ಇಲ್ಲಿ ನಾವು ಏನು ಮಾಡಬೇಕಪ್ಪ ಅಂತಂದರೆ ಮಲ್ಟಿಪ್ಲೈ ಮಾಡಬೇಕು. ಏನು 180 ಜೊತೆಗೆ ಇನ್ನೊಂದು 5 ಬೇಕಲ್ವಾ ಪೇರ್ ಆಗೋಕ್ಕೋಸ್ಕರ, ಇನ್ನೊಂದು 5 ಜೊತೆಗೆ ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ವಿಲ್ ಗೆಟ್ 900. ರಿಕ್ವೈರ್ಡ್ ಸ್ಮಾಲೆಸ್ಟ್ ಸ್ಕ್ವೇರ್ ನಂಬರ್ ಇಸ್ 900. 900 ಯಾವುದ್ರದ್ದು ಸ್ಕ್ವೇರ್ ಅಂತಂದರೆ ಇಟ್ ಈಸ್ 30 ಸ್ಕ್ವೇರ್. ನಾವು ನೋಡ್ಬೋದು 180 ಸ್ಕ್ವೇರು ಸಹ ಆಗ್ತಾನೂ ಇರಲಿಲ್ಲ. ಸೊ ಯಾಕೆ ಸ್ಕ್ವೇರ್ ಆಗ್ತಾ ಇರಲಿಲ್ಲ ಅಂತಂದರೆ ಇಲ್ಲಿ 5ಗೆ ಒಂದು ಪೇರೇ ಇಲ್ಲ ಅಲ್ವಾ. ಸೊ ಒಂದು ಉಳಿದು ಬಿಟ್ಟಿದ್ದೀವಲ್ವಾ, ಒಂದು ಉಳಿದಕ್ಕೋಸ್ಕರ ನಾವು 180ನ 5 ಜೊತೆಗೆ ಇದು ಮಾಡಿಬಿಟ್ಟು 900, ಅವಾಗ ನಮಗೆ ಒಂದು ಸ್ಕ್ವೇರ್ ನಂಬರ್ ಸಿಕ್ತು, ದಟ್ ಈಸ್ 30 ಸ್ಕ್ವೇರ್. ಯಾವುದಾದ್ರೂ ಒಂದು ಸ್ಮಾಲೆಸ್ಟ್ ನಂಬರನ್ನು ಕೇಳ್ತಾ ಇದ್ದಾರೆ ಅಂತ ಅಂದರೆ ಕರೆಕ್ಟಾಗಿ ನೆನ್ಪಿಟ್ಕೊಳ್ರಿ, ಒಂದು LCM ತೊಗೊಳ್ಬೇಕು, ಪೇರ್ ಹುಡುಕಬೇಕು. ಹಾಗಾದರೆ ಒಂದು ವೇಳೆ ಇಲ್ಲಿ LCM ತೊಗೊಂಡಾಗ 5 ಸಿಕ್ತು ಅಂತ ಅಂದರೆ ದಟ್ ವಿಲ್ ಬಿ ದ ಸ್ಕ್ವೇರ್ ನಂಬರ್ ಓನ್ಲಿ. ಓಕೆ, ಇಲ್ಲಿ ಅದು 5, ಅದು ಡೆಫಿನೆಟ್ಲಿ ಆಗಿ ಒಂದು ಸ್ಕ್ವೇರ್ ನಂಬರ್ ಸಿಕ್ಬಿಡುತ್ತೆ ನಿಮಗೆ. ಒಂದು ವೇಳೆ ಇಲ್ಲಿ ಪೇರ್ ಸಿಗ್ತಾ ಇಲ್ಲ ಅಂತಂದರೆ ಅದು ಯಾವ ನಂಬರ್ ಸಿಗ್ತಾ ಇಲ್ವೋ ಅದ್ರ ಜೊತೆಗೆ ಗುಣಿಸಿ, ಅಲ್ಲಿ ದೆನ್ ಯು ವಿಲ್ ಗೆಟ್ ದ ಸ್ಕ್ವೇರ್ ನಂಬರ್. ಅರ್ಥ ಆಗಿದೆಯಾ ಅಥವಾ ಮತ್ತೊಂದು ಸಲ ಹೇಳಬೇಕಾ? ಸೊ ಒಂದು ವೇಳೆ ಸ್ಮಾಲೆಸ್ಟ್ ನಂಬರ್ ಕೇಳ್ತಾ ಇದೆ ಅಂತ ಅಂದರೆ LCM ತಗೊಳ್ಳಿ, ಇಲ್ಲಿ ಪೇರ್ ಮಾಡಿ. ಓಕೆ, ಪೇರ್ ಸಿಕ್ತು, ಯಾವುದಕ್ಕೆ ಸಿಕ್ಕಿಲ್ವೋ ಆ ನಂಬರ್ ಜೊತೆಗೆ ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿ. 180 ಹೇಗೆ ಬಂತು ಅಂತ ಗೊತ್ತಲ್ವಾ? 2 2 4, 4 3 12, 12 3 36, 36 36 ಇಂಟು 5 180. ಎಸ್ 180. 180ನ ಇನ್ನೇನು ಪೇರ್ ಇನ್ನೊಂದು ಆಗಬೇಕಾಗಿತ್ತಲ್ವ, ಇಲ್ಲಿ ಕ್ವಶನ್ ಮಾರ್ಕ್. ಆ ಒಂದು 5ಅನ್ನು ಇದ್ರ ಜೊತೆಗೆ ನಾವು ಮಲ್ಟಿಪ್ಲೈ ಮಾಡಿದ್ವಿ, ವಿಲ್ ಗೆಟ್ 900. 900 ಈಸ್ ದ 30 ಸ್ಕ್ವೇರ್ದ ಒಂದು ಇದು ಸ್ಕ್ವೇರ್ ಆಯಿತು. ಸೊ ಇಷ್ಟು ಮಾಡಬೇಕು. ಫೈನ್. ನೆಕ್ಸ್ಟ್ ಸೊ ಫೈಂಡ್ ದ ಸ್ಮಾಲೆಸ್ಟ್ ಅಂತಂದರೆ ದಿಸ್ ಈಸ್ ದ ಸ್ಮಾಲೆಸ್ಟ್ square number is 30 square. Okay, fine. Next, 6th question. Find the smallest number by which 9408 must be multiplied so that the product is a perfect square. 9408 ಪೂರ್ಣ ವರ್ಗ ಸಂಖ್ಯೆ ಆಗ್ಸಕ್ಕೆ ಅದಕ್ಕೆ ಗುಣಿಸಬೇಕಾದ ಅತ್ಯಂತ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸೊ ಹಾಗಾದರೆ ಇದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. 9408 ಅನ್ನೋದು ಒಂದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಅದು ಪರ್ಫೆಕ್ಟ್ ಸ್ಕ್ವೇರ್ ಆಗಬೇಕು ಅಂತ ಅಂದರೆ ಯಾವುದದು ಅತ್ಯಂತ ಚಿಕ್ಕ ಸಂಖ್ಯೆ, ಅದನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಓಕೆ, ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ ದ ಪ್ರಾಡಕ್ಟ್. ಆ ಸಂಖ್ಯೆಯನ್ನು ಗುಣಿಸಿದಾಗ ಬರುವ ಸಂಖ್ಯೆಯ ವರ್ಗಮೂಲವನ್ನು ಸಹ ಕಂಡುಹಿಡಿಯಿರಿ. 2 ಕ್ವಶನ್ಸ್ ಇದೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಏನಂತ ಹೇಳಿಬಿಟ್ಟು ಮಲ್ಟಿಪ್ಲೈಡ್. ಇಲ್ಲಿ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡನ್ನು ತೊಗೊಳ್ಳೋಣ. ಏನಪ್ಪ ಅಂತಂದರೆ, ಸೊ ಇಲ್ಲಿ ಕ್ವಶನ್ ಏನು ಅಂತಂದರೆ 9408 ಜೊತೆಗೆ ಏನನ್ನು ಮಲ್ಟಿಪ್ಲೈ ಮಾಡಬೇಕು, ಇದು ಪರ್ಫೆಕ್ಟ್ ಸ್ಕ್ವೇರ್ ಹೌದು ಅಥವಾ ಇಲ್ಲ ಆಗೋದಕ್ಕೆ. ಓಕೆ, ಸೊ ಫಸ್ಟು ಪರ್ಫೆಕ್ಟ್ ಸ್ಕ್ವೇರ್ ಹೌದು ಇಲ್ಲ ಅಂತ ಹೇಳಿಬಿಟ್ಟು ನೋಡೋಣ. ಓಕೆ, ಸೊ ಒಂದು ವೇಳೆ ಪರ್ಫೆಕ್ಟ್ ಸ್ಕ್ವೇರ್ ಆಗಿದ್ರೆ ಮತ್ತು ನಾವು ಯಾವುದ್ರ ಜೊತೆಗೆ ಮಲ್ಟಿಪ್ಲೈ ಮಾಡೋ ಅವಶ್ಯಕತೆನೇ ಇರಲ್ಲ. ಸೊ ಬನ್ನಿ ನೋಡೋಣ. 9408 2 4s 2 7s 0 2 4s ಅಗೇನ್ 2ರಿಂದ ಮಲ್ಟಿಪ್ಲೈ ಆಗುತ್ತೆ. 2 2s 2 3s ದೆನ್ 2 5s 10 2 2s. ಓಕೆ, ಅಗೇನ್ 2ರಿಂದ 2 1s ಅಗೇನ್ 2 1s 15 2 4 7s 14 2 6s 12. ಓಕೆ, 2 5s 10 2 8s 16 2 5s 10. Yeah, then 2 8s 16. ಅಗೇನ್ 2ರಿಂದ ಮಲ್ಟಿಪ್ಲೈ ಆಗುತ್ತೆ. ಸೊ 2 2s 4 2 9s 18 2 4s 8. ಅಗೇನ್ ಇದು ಈವನ್ ನಂಬರ್ ಆಗಿರೋದ್ರಿಂದ 2ದಿಂದ ಮಲ್ಟಿಪ್ಲೈ ಆಗ್ತಾ ಇದೆ. 2 1s 2 2 4s 8 2 7s ಮತ್ತು ಈಗ ಬಂತು 147. 3ಯಿಂದ ಮಲ್ಟಿಪ್ಲೈ ಆಗುತ್ತೆ. 3 4s 12 ರಿಮೈನಿಂಗ್ 9s 27. ಓಕೆ, 7 7 7s 49 7 1s 7. ಓಕೆ, ನಾವಿಲ್ಲಿ LCM ಇದಾಗಿದೆ. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಇಲ್ಲಿ ಫ್ಯಾಕ್ಟರ್ಸನ್ನು ಬರೆಯೋಣ. 9408 ಈಸ್ ಈಕ್ವಲ್ ಟು 2 ಇಂಟು 2 1 2 3 4 5 6 2 2 2 2 ಇದೆಲ್ಲ ಪೇರ್ ಲಾಸ್ಟ್ ಇದ್ರೊಳಗಡೆ ಮಾಡಿದ್ವಿ. ಸೊ ಹಾಗೆ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದು 3 ಸಿಕ್ಕಿದೆ. ನೆಕ್ಸ್ಟ್ 7 7 ಸಿಕ್ಕಿದೆ. 7 7 ಸಹ ಪೇರ್ ಇದೆ. ಬಟ್
3ಗೆ ಪೇರ್ ಇಲ್ಲ. 3 ಹ್ಯಾಸ್ ನೋ ಪೇರ್. ಸೊ ಲಾಸ್ಟ್ ಟೈಮ್ ಮಾಡಿದ್ವಲ್ಲ, ಇದ್ರ ಪೇರ್ ಇಲ್ಲ ಅಂತ ಅಂದರೆ ಅದು ಸ್ಕ್ವೇರ್ ಅಲ್ಲ. ಇಲ್ಲಿ ಒಂದು ವೇಳೆ ಪೇರ್ ಇರ್ತಿದ್ರೆ ಅದು ಪರ್ಫೆಕ್ಟ್ ಸ್ಕ್ವೇರ್ ಆಗಿರ್ತಿತ್ತು. ಸೊ ದಿಸ್ ಇಸ್ ಕನ್ಫರ್ಮ್ ದಟ್ 9408 ಈಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್. ದೆನ್ ಈಗ ನಮ್ಮ ನಂಬರ್ ಹೇಳಬೇಕು, ಯಾವ ನಂಬರ್ನ ಅತ್ಯಂತ ಚಿಕ್ಕ ಸಂಖ್ಯೆಯನ್ನು ಗುಣಿಸಿದಾಗ ಇದು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ ಅನ್ನೋದನ್ನು ನೋಡಬೇಕು. ಸೊ ಓಕೆ, ಇದನ್ನು ನಾವು ಕಂಟಿನ್ಯೂ ಮಾಡೋಣ. ಹೇಗಪ್ಪ ಅಂತ ಅಂದರೆ, ಈಗ 3ಅನ್ನು 9408 ಇಂಟು 3, ಅದೇ ರೀತಿ ಇಲ್ಲೂ ಒಂದು 3 ಬೇಕಲ್ವಾ. ಸೊ 2 ಇಂಟು 2 ಇಂಟು 2 ಇಂಟು 3 ಇಂಟು 7. ನಮಗಿಲ್ಲಿ ಒಂದು ಸಿಕ್ಕಿದೆ. ಏನಪ್ಪ ಅಂತಂದರೆ, ದ ರಿಕ್ವೈರ್ಡ್ ಸ್ಮಾಲೆಸ್ಟ್ ನಂಬರ್ ಇಸ್ 3. ಓಕೆ, ರಿಕ್ವೈರ್ಡ್ ಸ್ಮಾಲೆಸ್ಟ್ ನಂಬರ್ ಇಸ್ 3. ಸೊ ಈಗ ನೋಡೋಣ ಸ್ಕ್ವೇರ್ ರೂಟ್. ಒಂದು ನಿಮಿಷ. ರಿಕ್ವೈರ್ಡ್ ಸ್ಮಾಲೆಸ್ಟ್ ನಂಬರ್ ಈಸ್ 3. 3 ಜೊತೆಗೆ ಗುಣಿಸಿದ್ರೆ ನಮಗೆ ಈಗ ಪರ್ಫೆಕ್ಟ್ ಸ್ಕ್ವೇರ್ ಸಿಗುತ್ತೆ. ಓಕೆ, ಫೈನಲ್. ಒಂದು ಏನು ಆನ್ಸರ್ ಇದೆಯಲ್ಲ, ಫಸ್ಟ್ ಕೇಳಿದಾರಲ್ವಾ, ಅದು ಯಾವುದು ಮೇಲಿದೆಲ್ಲ, ಫೈಂಡ್ ದ ಸ್ಮಾಲೆಸ್ಟ್ ನಂಬರ್ ಬೈ ವಿಚ್ 9408 ಮಸ್ಟ್ ಬಿ ಮಲ್ಟಿಪ್ಲೈ ಸೊ ದಟ್ ದ ಪ್ರಾಡಕ್ಟ್ ಇಸ್ ಎ ಪರ್ಫೆಕ್ಟ್ ಸ್ಕ್ವೇರ್ ಅಂತಂದರೆ ದಟ್ ಸ್ಮಾಲೆಸ್ಟ್ ನಂಬರ್ ಇಸ್ 3. ಓಕೆ, 3 ಅನ್ನು ಇದು ಮಾಡೋಣ. ಈಗ ನಮಗೆ ಏನು ಕೇಳ್ತಾ ಇದ್ದಾರೆ, ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ ದ ಪ್ರಾಡಕ್ಟ್. ಸ್ಕ್ವೇರ್ ರೂಟ್ ಆಫ್ ದ ಪ್ರಾಡಕ್ಟ್ ಅಂತಂದರೆ ಎರಡೂ ಕಡೆನೂ ನಾವು ಸ್ಕ್ವೇರಿಂದ ಇದು ಮಾಡೋಣ. Okay, the answer is 28224 is equal to, ಇದನ್ನು ಗುಣಿಸಿದ್ರೆ 168 ಸ್ಕ್ವೇರ್. ಈ ಸ್ಕ್ವೇರ್ ರಿಮೂವ್ ಮಾಡಿದ್ರೆ ಇಲ್ಲಿ ಹೋಗುತ್ತೆ 28224 ಸ್ಕ್ವೇರ್ ರೂಟ್, ದಟ್ ಈಸ್ 168. ಅಂದರೆ 168ಅನ್ನು 2 ಸಲ ಗುಣಿಸಿದ್ರೆ ವಿಲ್ ಗೆಟ್ 28224. ಓಕೆ, ದ ಆನ್ಸರ್ ಈಸ್, ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ ದ ಪ್ರಾಡಕ್ಟ್ ಈಸ್ 168. ಫೈನ್, ಇಲ್ಲಿ ಎರಡೂ ಕ್ವಶನಿಗೂ ಸಹ ಆನ್ಸರ್ನ ಸಿಕ್ಕಿದೆ ನನಗೆ. ಓಕೆ, ದ ಫಸ್ಟ್ ಆನ್ಸರ್ ಇಸ್ ದ ಸ್ಮಾಲೆಸ್ಟ್ ನಂಬರ್ ಇಸ್ 3 ಆ್ಯಂಡ್ ದ ಪ್ರಾಡಕ್ಟ್, ದ ಸ್ಕ್ವೇರ್ ರೂಟ್ ಆಫ್ ದ ಪ್ರಾಡಕ್ಟ್ ಇಸ್ 168. ಓಕೆ, ಫೈನ್. ನೆಕ್ಸ್ಟ್ ಕ್ವಶನ್, 7th question. How many numbers lie between the squares of the following numbers? ಆ್ಯಕ್ಚುಲಿ ಇದನ್ನು ಸಹ ನಾವು ಮಾಡಿದ್ವಿ. ಏನು ಇಲ್ಲಿ ಅಂತಂದರೆ, ಲೆಟ್ ಮೀ ಚೆಕ್ ಒನ್ಸ್. ಅಂದರೆ ಈ ಸಂಖ್ಯೆಗಳ ವರ್ಗಗಳ ನಡುವೆ ಎಷ್ಟು ಸಂಖ್ಯೆಗಳಿದ್ದಾವೆ ಅಂತ. ಈ ಸಂಖ್ಯೆಗಳ ವರ್ಗಗಳ ನಡುವೆ ನಾವು ನನ್ನ ಒಂದು ಹಳೆಯ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ಇದನ್ನು ಮಾಡಿದ್ದೀನಿ. ಏನಂತ ಹೇಳಿಬಿಟ್ಟು ಒಂದ್ಸಲಿ ರಿಮೈಂಡ್ ಮಾಡ್ತೀನಿ ಅಷ್ಟೇ. 1 and 4 ಮಧ್ಯ 2 ನಂಬರ್ಸ್ ಲೈ ಆಗ್ತವೆ. ಯಾವುದು? 2 ಮತ್ತು 3. 1 2 3. 4 ಮತ್ತು 9 ಮಧ್ಯೆ 4 ನಂಬರ್ಸ್, 5 6 7 8. ಅದೇ ರೀತಿ ಇದನ್ನು ನಾವು ಮಾಡಿದ್ವಿ. ಅದಕ್ಕೋಸ್ಕರ ನಾವು ಒಂದು ಜನರಲ್ ರೂಲ್ ಬೇರೆ ಬಂದಿತ್ತು. ದಟ್ ಈಸ್ n ಸ್ಕ್ವೇರ್ ಆರ್ n+1 ಸ್ಕ್ವೇರ್ ಇಸ್ ದಟ್ ಈಸ್ 2n ಅಂತ ಹೇಳಿಬಿಟ್ಟು ಅಲ್ವಾ. ಜನರಲ್ ರೂಲನ್ನು ಸಹ ನಾವು ಇಲ್ಲಿ ಮಾಡಿದ್ವಿ ಪ್ಯಾಟರ್ನ್ಸ್ಗಳಲ್ಲಿ. ಓಕೆ, ಈಗ ಬರೋಣ ಅದಕ್ಕೆ ಅದೇ ರಿಲೇಟೆಡ್ ಆಗಿ. ಸೊ 7th ಕ್ವಶನ್. ಫೈನ್, 7th ಕ್ವಶನ್ ಅನ್ನು ನೋಡೋಣ. ಏನು? ಫಸ್ಟ್ ಒನ್ ಇಸ್ 16 ಸ್ಕ್ವೇರ್. 16 ಸ್ಕ್ವೇರ್ ದಟ್ ಈಸ್ 256 and 17 square that is 289. The general rule we know that is the 2n. So rule ಅನ್ನು ಬರೆದು ಬಿಡ್ತೀನಿ. The number lie between the square of 16 and 17 are. The rule is 2n. ನಾವು ಹೇಳಿದ್ವಿ n ಅಂತ ಅಂದರೆ ಏನು ಅಂತ ಅಂದರೆ ದ ಸ್ಮಾಲೆಸ್ಟ್ ನಂಬರ್, ಎರಡರಲ್ಲಿ ಸ್ಮಾಲೆಸ್ಟ್ ನಂಬರ್. n is smallest number. ಯಾವುದರಲ್ಲಿ? ಈ ಎರಡರಲ್ಲಿ. ದಟ್ ಈಸ್ 2 into 16 ದಟ್ ಈಸ್ 32. ಹಾಗಾದರೆ 32 ನಂಬರ್ಸ್ ಸಿಗುತ್ತಂತೆ ನಮಗೆ. ಈ ಎರಡು ಮಧ್ಯ 32 ನಂಬರ್ಸ್. 256 ಆದಮೇಲೆ 257 258 ಅದನ್ನೆಲ್ಲ ಕೌಂಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಮಗೆ 32 ನಂಬರ್ಸ್ ಸಿಗುತ್ತೆ. ಓಕೆ, ಫೈನ್. ದಿಸ್ ಈಸ್ ಫಾರ್ ದ ಫಸ್ಟ್ ಒನ್. ಸೆಕೆಂಡ್ ಒನ್ ನೋಡೋಣ. ದಟ್ ಈಸ್ 99 and 100. 99 and 100. ಸೊ ಇಲ್ಲೇನೋ ಡೈರೆಕ್ಟಾಗಿ ಗೊತ್ತಿತ್ತು, ಇಲ್ಲೂ ಕೌಂಟ್ ಮಾಡ್ಕೊಬೋದು ಕೈಯಿಂದ. 256 ಅಂತ 257 258 259 260 ಈ ರೀತಿಯಾಗಿ ಮಾಡ್ಕೊಂಡ್ರೆ ಇಲ್ಲಿಗೆ 32 ಈಸಿಯಾಗಿ ಇಲ್ಲಿ ಬಂತು. ಇಲ್ಲಿ 99ಇಂದ 100 ನಮಗೆ ಗೊತ್ತಿಲ್ಲ. 99ನ ಒಂದು ಸ್ಕ್ವೇರ್ ಗೊತ್ತಿಲ್ಲ, 100 ಸ್ಕ್ವೇರ್ ಗೊತ್ತಿದೆ. ಓಕೆ, ಫೈನ್. ಸೊ ಇಲ್ಲೂ ಏನಂತ ಅಂದರೆ ಅದೇ ರೂಲ್,
the number lie between square of 99 and 100 are 2n. again 2 into n ಅಂತ ಅಂದರೆ ಸ್ಮಾಲ್ ನಂಬರ್ 2ರಲ್ಲಿ 99, ದ ಆನ್ಸರ್ ಇಸ್ 198. ಅಂದರೆ 198 ನಂಬರ್ಸ್ಗಳು ಇದರ ಮತ್ತು ಈ ಸ್ಕ್ವೇರ್ ಮತ್ತು ಈ ಸ್ಕ್ವೇರ್ನ ಮಧ್ಯ ಇದೆ. ಓಕೆ, 99 ಸ್ಕ್ವೇರು ಮತ್ತು 100 ಸ್ಕ್ವೇರ್ ಇದೆಯಲ್ಲ, ಅದ್ರ ಮಧ್ಯೆ ಎಷ್ಟು ನಂಬರ್ ಇದ್ದಾವೆ ಅಂತ ಅಂದರೆ 198 ನಂಬರ್ಸ್ ಇದೆ. ಐ ಹೋಪ್ ನಿಮಗೆ ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಓಕೆ, ಮೂವ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ 8th question. In the following pattern, fill in the missing number. It's very interesting. Just look at this. ಇಲ್ಲಿ ಒಂದು ವಿನ್ಯಾಸ ಕೊಟ್ಟಿದ್ದಾರೆ, ಅದನ್ನು ಪೂರ್ಣಗೊಳಿಸಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾನೆ. ಏನಿದೆ ಇಲ್ಲಿ? ಫಸ್ಟು 1 ಸ್ಕ್ವೇರ್ 2 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಇಸ್ ಈಕ್ವಲ್ ಟು 3 ಸ್ಕ್ವೇರ್ ಅಂತೆ. 2 ಸ್ಕ್ವೇರ್ 3 ಸ್ಕ್ವೇರ್ 6 ಸ್ಕ್ವೇರ್ ಇಸ್ ಈಕ್ವಲ್ ಟು 7 ಸ್ಕ್ವೇರ್. ಐ ಜಸ್ಟ್ ವಾಂಟ್ ಟು ಝೂಮ್ ಇಟ್. 3 ಸ್ಕ್ವೇರ್ 4 ಸ್ಕ್ವೇರ್ 12 ಸ್ಕ್ವೇರ್ 13 ಸ್ಕ್ವೇರ್, ದೆನ್ 4 ಸ್ಕ್ವೇರ್ 5 ಸ್ಕ್ವೇರ್ ಪ್ಲಸ್ 20 ಸ್ಕ್ವೇರ್ ಇಸ್ ಈಕ್ವಲ್ ಟು 21 ಸ್ಕ್ವೇರ್ ಅಂತ ನಾನು ಹೇಳ್ತೀನಿ. ಹೇಗೆ? ಹಾಗಾದರೆ ಯಾವ ರೂಲ್ ಬಂದಿದೆ ಅಂತ ಹೇಳಿಬಿಟ್ಟು ನೋಡೋಣ. ಸೊ ಏನು ರೂಲ್ ಬಂದಿದೆ ಅಂತ ಹೇಳಿದರೆ, ಇಲ್ಲಿ ನೀವು ನೋಡಬಹುದು 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಇಸ್ ಈಕ್ವಲ್ ಟು 3 ಸ್ಕ್ವೇರ್. ಸೊ ಇವೆರಡನ್ನೂ ಸಹ ಮಲ್ಟಿಪ್ಲೈ ಮಾಡಿದ್ದಾರೆ. 1 ಇಂಟು 2 ಇಸ್ ಈಕ್ವಲ್ ಟು 2 ಬಂದಿದೆ 2. ಅದಾದಮೇಲೆ ಅದರ ನೆಕ್ಸ್ಟ್ ನಂಬರನ್ನು ತೊಗೊಂಡಿದ್ದಾರೆ. ಫೈನ್, ಇದೇ ರೂಲ್ ಇದ್ರದ್ದು. ಓಕೆ, ಈ ರೂಲಿಗೆ ಎಲ್ಲರಿಗೂ ಕರೆಕ್ಟ್ ಆಗುತ್ತಾ ಅಂತ ಹೇಳ್ಬಿಟ್ಟು ನೋಡೋಣ. ಮತ್ತೊಂದ್ಸಲಿ ಲೆಟ್ ಮೀ ಇದನ್ನು ನಾನು ಹೇಳ್ತೀನಿ, ಕ್ಲಿಯರ್ ಮಾಡ್ತೀನಿ. 1 ಪ್ಲಸ್ 2 ಇದೆಯಲ್ವಾ, ಅದನ್ನು ಮಲ್ಟಿಪ್ಲೈ ಮಾಡಿದ್ದಾರೆ. 1 ಇಂಟು 2 ವಿಲ್ ಗೆಟ್ ದ 2. ಅದಾದಮೇಲೆ ಅದರ ನೆಕ್ಸ್ಟ್ ನಂಬರ್. ಓಕೆ, ಲೈಕ್ ದಟ್ 2 ಇಂಟು 3 ಇಸ್ 6, ವಿಲ್ ಗೆಟ್ 6 ಹಿಯರ್ ಆ್ಯಂಡ್ ದ ನೆಕ್ಸ್ಟ್ ನಂಬರ್ ಇಸ್ 7. 3 ಇಂಟು 4 ಇಸ್ 3 4s are 12, ಅದರ ನೆಕ್ಸ್ಟ್ ನಂಬರ್ 13. ಅದೇ ರೀತಿ 4 ಇಂಟು 5 ಇಸ್ 20, ಅದರ ನೆಕ್ಸ್ಟ್ ನಂಬರ್ ದಟ್ ಈಸ್ 21 ಸ್ಕ್ವೇರ್. ಫೈನ್, ನೆಕ್ಸ್ಟ್ ಅದೇ ರೀತಿ ನೋಡೋಣ. 9 ಇಂಟು 10 ಇಸ್ 90 ಬಂತು. ಸೊ ಅದರ ನೆಕ್ಸ್ಟ್ ನಂಬರ್ ಇಸ್ 91 ಸ್ಕ್ವೇರ್. ಓಕೆ, ಮಲ್ಟಿಪ್ಲೈ ಮಾಡಿ ಬರೆದಿದ್ದಾರೆ, ಅದರ ಒಂದು ನೆಕ್ಸ್ಟ್ ನಂಬರ್ ಬರೆದಿದ್ದಾರೆ ಅಷ್ಟೇ. ಮಲ್ಟಿಪ್ಲೈ ಮಾಡಿದ್ದಾರೆ, ಅಲ್ಲಿ ಬರೆದಿದ್ದಾರೆ, ಅದರ ನೆಕ್ಸ್ಟ್ ನಂಬರನ್ನು ಬರೆದಿದ್ದಾರೆ. ಐ ಹೋಪ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಲಾಸ್ಟ್ ಕ್ವಶನ್ ಇಸ್, ಹೌ ಮೆನಿ ಟೈನಿ ಸ್ಕ್ವೇರ್ಸ್ ಆರ್ ದೇರ್ ಇನ್ ದ ಫಾಲೋವಿಂಗ್ ಪಿಕ್ಚರ್? Write the prime factorization of the number of tiny square. ಓಹೋ, ಇಲ್ಲಿ ಫಸ್ಟು ಇಷ್ಟು ಚಿತ್ರದಲ್ಲೂ ಎಷ್ಟು ಸ್ಕ್ವೇರ್ಸ್ಗಳಿದೆ ಅಂತ ಹೇಳಿಬಿಟ್ಟು ಕೌಂಟ್ ಮಾಡಬೇಕು. ಫಸ್ಟ್ ಎಲ್ಲ ಸ್ಕ್ವೇರ್ ಕೌಂಟ್ ಮಾಡೋಣ, ಒಂದು ರೋದಲ್ಲಿ ಎಷ್ಟಿದೆ ಅಂತ ಹೇಳಿಬಿಟ್ಟು. ಸೊ ಎಷ್ಟಿದೆ ಫಸ್ಟು ರೋ ಕೌಂಟ್ ಮಾಡ್ಕೊಂಡ್ಬಿಡೋಣ. 1 2 3 4 5 6 7 8 9. ಓಕೆ, so total number of rows are is equal to 9. ಸೊ ಒಂದು ರೋಯಲ್ಲಿ ಎಷ್ಟು ಇದಿದ್ದಾವೆ? 1 2 3, ಟೋಟಲ್ ನಂಬರ್ ಆಫ್ ರೋಸ್ ಆರ್ 9. ಸೊ ಎಷ್ಟಿದ್ದಾವೆ? 1 2 3 4 5 6 7 8 9. ಓಕೆ, ದೆನ್ ಲಾರ್ಜ್ ಸ್ಕ್ವೇರ್ ಇನ್ ಒನ್ ಲಾರ್ಜ್ ಸ್ಕ್ವೇರ್ in one row, that is 9. ಹಾಗಾದರೆ ಟೋಟಲ್ ನಂಬರ್ ಆಫ್ ಲಾರ್ಜ್ ಸ್ಕ್ವೇರ್ ಎಷ್ಟಿದ್ದಾವೆ ಅದನ್ನು ನೀವು ಕುತ್ಕೊಂಡು ಟೈಮ್ ದರ ಎಣಿಸ್ಕೊಂಡು ಹೋಗಿ ಎಷ್ಟು ಸಿಗುತ್ತೆ ಅಂತ ಹೇಳಿಬಿಟ್ಟು ನಾವು ಡೈರೆಕ್ಟಾಗಿ ಮಾಡೋಣ. ಟೋಟಲ್ ನಂಬರ್ ಆಫ್ ಲಾರ್ಜ್ ಸ್ಕ್ವೇರ್ ಇಸ್ ಈಕ್ವಲ್ ಟು 9 ಇಂಟು 9, ದಟ್ ಈಸ್ 81. 81 ಯಾವುದು? ಲಾರ್ಜ್ ಸ್ಕ್ವೇರ್, ನೆನಪಿರಲಿ. ನಾವು ಟೈನಿ ಸ್ಕ್ವೇರನ್ನು ಫೈಂಡ್ ಔಟ್ ಮಾಡಬೇಕಾಗಿರೋದಿಲ್ಲಿ. ಓಕೆ, 81. ಹಾಗಾದರೆ ಈಗ ಒಂದು ರೋ, ದೊಡ್ಡ ರೋದಲ್ಲಿ ಎಷ್ಟಿದೆ ಅಂತ ಹೇಳಿ ಟೋಟಲ್ ನಂಬರ್ ಆಫ್ 81 ಇದೆ. ಒಂದು ದೊಡ್ಡ ರೋದಲ್ಲಿ 25 ಟೈನಿ ಸ್ಕ್ವೇರ್ಸ್ ಇದೆ. ಸೊ ನೀವು ಕೌಂಟ್ ಮಾಡ್ಬೋದು ಇಲ್ಲಿ 1 2 3 4 5 5 ಇದರಲ್ಲಿ 5 ಇಂಟು 5 ಇಸ್ ಈಕ್ವಲ್ ಟು 25. ಒಂದು ಲಾರ್ಜ್ ಸ್ಕ್ವೇರಲ್ಲಿ 25 ಟೈನಿ ಸ್ಕ್ವೇರ್ಸ್ ಇದ್ದಾವೆ. ಸೊ ನೋಡ್ಬೋದಲ್ವಾ, ಒಂದರೊಳಗಡೆ 25 ಎಲ್ಲದರೊಳಗೂ 25 ಇದೆ ಅಂತ ಅಂದರೆ ಈಗ ನೋಡೋಣ. ಸೊ number of tiny square. Okay, number of tiny square in one large square is 25 ಅಲ್ವಾ. ಒಂದು ಲಾರ್ಜ್ ಸ್ಕ್ವೇರಲ್ಲಿ 25 ಚಿಕ್ಕ ಸ್ಕ್ವೇರ್ಗಳಿದ್ದಾವೆ. ಹಾಗಾದರೆ ಟೋಟಲ್ ನಂಬರ್ ಆಫ್
ಟೈನಿ ಸ್ಕ್ವೇರ್ ಎಷ್ಟಿದೆ? ಫಸ್ಟ್ ಅದನ್ನೇ ಕೇಳಿರೋದಲ್ವಾ, ಟೈನಿ ಸ್ಕ್ವೇರ್. ಹಾಗಾದರೆ ಇಲ್ಲಿ 81 ಲಾರ್ಜ್ ಸ್ಕ್ವೇರ್ ಇದೆ, ಅದರೊಳಗಡೆ 25, ಒಂದರೊಳಗೂ 25 ಅಂತಂದರೆ 81 ಎಷ್ಟಿದಾವೆ ಅಂತಂದರೆ ದಟ್ ಈಸ್ 2025. So next to the question is write the prime factorization of the number of the tiny square. ಹಾಗಾದರೆ ಇದರ ಒಂದು ಪ್ರೈಮ್ ಫ್ಯಾಕ್ಟರೈಸೇಷನ್ ಇದಕ್ಕೆ ಮಾಡಬೇಕಂತೆ. ಯಾವುದಕ್ಕೆ? 2025. ಓಕೆ, 2025. ಸೊ 5 ಎಂಡ್ ಆಗಿದೆ, ಸೊ 5ದಿಂದ ಆಗುತ್ತೆ. 5 4s are 0, 5 5s are 25. ಅಗೇನ್ 5, 5 8s are 5 1s are 5. 5ಇಂದ ಆಗಲ್ಲ, 3ಇಂದ ಆಗುತ್ತೆ. 3 2s are 6, 3 7s are 21, 3 9s are ಅಗೇನ್ 3 3s are 3 1s are. ಸೊ ಇಲ್ಲಿ ಮಾಡೋಣ. ಅವ್ರು ಏನು ಕೇಳ್ತಾ ಇದ್ದಾರೆ? 2025 ದ ಪ್ರೈಮ್ ಫ್ಯಾಕ್ಟರೈಸೇಷನ್ಸ್. 5 into 5, 3 into 3 into 3 into 3. ದೆನ್ ಓಕೆ, ಇದು ಒಂದು ಪರ್ಫೆಕ್ಟ್ ಸ್ಕ್ವೇರ್ ಆಗಿದೆ. ಸೊ 5 into 5, 3 into 3, 3 into these are write the prime factorization of the number of the tiny square. ಟೈನಿ ಸ್ಕ್ವೇರ್ನ ಒಂದು ಪ್ರೈಮ್ ಫ್ಯಾಕ್ಟರೈಸೇಷನ್ ಇದು ಇಷ್ಟು ಬರುತ್ತೆ ಸಾಕು. ಓಕೆ ಫೈನ್. ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.